ಫ್ರೂಟ್ ಬೆಳೆದು ಎಷ್ಟು ವರ್ಷ ಆಯ್ತು ಸರ್ ನೀವು? ಸರ್, ಇದು ನಾನು ಡ್ರ್ಯಾಗನ್ ಫ್ರೂಟ್ ಅನ್ನೋದು ಬೆಳೆದು 2017ರಲ್ಲಿ ಸ್ಟಾರ್ಟ್ ಮಾಡಿದೆ. 18ರಿಂದ ನಮ್ಮದು ಪ್ರಾರಂಭ ಆಯಿತು. ಇದು 5 ವರ್ಷ ತುಂಬಿ ಇದು 6ನೇ ವರ್ಷ ದಾಪದಲ್ಲಿ. ಸರ್, ಈ ಡ್ರ್ಯಾಗನ್ ಫ್ರೂಟಲ್ಲಿ ಎಷ್ಟು ಬಗೆಯ ತಳಿಗಳಿವೆ ಮತ್ತು ನೀವು ಯಾವ ತಳಿನ ಬೆಳೆದಿದ್ದೀರಾ? ನೀವು ಬೆಳೆದಿರೋ ತಳಿನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ನೀವು? ಸರ್, ಇದರಲ್ಲಿ ಸುಮಾರು ತಳಿಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ, ಕೇಳ್ಪಟ್ಟಿದ್ದೀನಿ. ಒಂದು 180 ತಳಿ, 181 ತಳಿಗಳು ಆ ಒಂದು ರೇಂಜಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಗುಜರಾತ್ ಅನ್ನೋ ಒಂದು ಪ್ರದೇಶದಲ್ಲಿ ತಂದಿರೋ ಅಂಥ ತಳಿ ಇದು. ನಂದು CN ಪಿಂಕ್ ಕ್ರಿಕೆಟ್ ಜಂಬು ಅಂತ, ಆಮೇಲೆ ವೈಟ್ ಕ್ರಿಕೆಟ್ ಅಂತ ನಂದು. ಆ ಒಂದು ತಳಿ ನಾನು ತಂದೆ. ಇದು ಚೆನ್ನಾಗಿ ಬರ್ತಾ ಇದೆ ನನಗೆ, ಏಕೆಂದರೆ ಇವತ್ತು ಮಾರ್ಕೆಟ್ನಲ್ಲಿ ಅತಿಯಾದ ಬೇಡಿಕೆ ಇರದೆ CN ಪಿಂಕ್ ಅಂತಾನೆ. ಯಾಕೆಂದರೆ ನಂದು 2 kg 150 ಗ್ರಾಮ್ ಹೈಯೆಸ್ಟ್ ಬಂದಿದೆ ಒಂದಣ್ಣು. ವೈಟಲ್ಲಿ ನೋಡಿದಾಗ ಅದೂ ಅಷ್ಟೇ ಕ್ರಿಕೆಟು ನಂದು ಒಂಥರ ಈ ಮಾರ್ಕೆಟಲ್ಲಿ ಕೋಲ್ ಥರ ಬರುತ್ತೆ ವೈಟು, ಬಟ್ ನಂದು ಆ ಕೋಲ್ ಇಲ್ಲ, ಕ್ರಿಕೆಟ್ ಜಂಬು ಅಂತ ನಂದು. ಬಟ್ ಅದು ಅಷ್ಟೇ, ನಾನು 1.5 kg ಬೆಳೆದಿದ್ದೀನಿ ವೈಟಲ್ಲಿ ಹೈಯೆಸ್ಟ್. ನನ್ನ ತಳಿ ಇರೋದು 2 ತಳಿ ಇದೆ. ಎಸ್ ಸರ್, ಅದೇ ಈ ಪರ್ಟಿಕ್ಯುಲರ್ ಆಗಿ ಇದೇ ವೆರೈಟಿನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಸರ್, ಅಂದರೆ ಈ ವೆದರ್ಗೆ ಸೆಟ್ ಆಗುತ್ತಂತನಾ ಹೆಂಗೆ ಸರ್? ಸರ್, ಇದು ಪರ್ಟಿಕ್ಯುಲರ್ ಇದೇ ನಾನು ಇದನ್ನೇ ತಳಿ ಸೆಲೆಕ್ಟ್ ಮಾಡಬೇಕು ಅಂತ ನಾನು ತಂದಿಲ್ಲ. ಹಾಂ ಸರ್. ಬಟ್ ನನಗೆ ಈ ತಳಿ ತಂದು ಈ ಒಂದು ವಾತಾವರಣಕ್ಕೆ ನನಗೆಲ್ಲ, ಯಾಕೆಂದರೆ ನಾನು 2017ರಲ್ಲಿ ವಲ್ಸಾದ್, ಗುಜರಾತ್ ಪ್ರದೇಶದಲ್ಲಿ ವಲ್ಸಾದ್ ಅನ್ನೋ ಒಂದು ಏರಿಯಾದಲ್ಲಿ ನಾನು ತಂದಿದ್ದು. ಹಾಂ ಸರ್. ನನಗೆ ಅದ್ಭುತವಾದ ಬೆಳೆ ಬಂತ ಇದರಲ್ಲಿ. ಇದೇ ನನಗೆ ಸೆಲೆಕ್ಷನ್ ಸಿಕ್ಕಿದ್ದೇ ಇದು ನನಗೆ ಚೆನ್ನಾಗಿ ಬರ್ತಾ ಇದೆ. ಎಸ್ ಸರ್, ಕೆಲವೊಬ್ಬರು ನಮ್ಮ ನಾರ್ತ್ ಕರ್ನಾಟಕದಿಂದ ಕೇಳ್ತಾವ್ರೆ, ಸೊ ನಮ್ಮ ಕಡೆ ಬಿಸಿಲು ಜಾಸ್ತಿ ಅಲ್ವಾ ಸರ್, ಆ ಬಿಸಿಲಿಗೆ ತಡ್ಕೊಳ್ಳೋ ಶಕ್ತಿ ಇದೆನಾ ಅಂತ, ಈ ತಳಿಗೆ ಇದೆನಾ ಅಂತ ಕೇಳ್ತಾವ್ರೆ. ಸರ್, ಈಗ ಇಂಡಿಯಾದಲ್ಲಿ ಲೆವೆಲಲ್ಲಿ ತೊಗೊಂಡ್ರೆ ಅತಿಯಾದ ಒಂದು ಉಷ್ಣಾಂಶ ಇರೋ ಅಂಥ ಪ್ರದೇಶ ತೆಲಂಗಾಣದಲ್ಲಿ, ಹೈದರಾಬಾದ್ ಪಕ್ಕದಲ್ಲಿ ಕರೀಂನಗರ, ರಾಮಗುಂಡಂ ಅಂತ. ನಾನು ಅಲ್ಲೂ ಸಹ ಗಿಡ ಕೊಟ್ಟಿದ್ದೀನಿ. ಅಲ್ಲೂ ಅದ್ಭುತವಾದ